ಕಾಲಯವನನು ದಂತವಕ್ರ ನೃಪಾಲರಲಿದುರು ದುಂಬಿಗಳು ಶಿಶುಪಾಲ ಪೌಂಡ್ರಕರೆಂಬರಿಗೆ ಸಮದಂಡಿಯಮ್ಮೊಡನೆ ಖೋಳರೇರ್ವರು ಹಂಸಡಿಬಿಕರು ಸಾಲುವನ ಮುರ ನರಕರಾಳನ ಮೇಳವವನೇನೆಂಬೆನೈ ಭೂಪಾಲ ಕೇಳೆಂದ. ಕೆಲವರಿದರೊಳು ನಮ್ಮ ಕೈಯಲ್ಲಿ ಕೊಲೆಗೆ ಭಂಗಕ್ಕೆ ಬಂದು ಬಿಟ್ಟರು. ಕೆಲಕ್ಕೆ ಸರಿವವನಲ್ಲ ಮಲೆವರ ಮಾರಿ ಮಾಗಧನು. ಬಳಿಕೆ ಮಗೆ ಬಲವಿದ್ವಿರೋಧದ ತೊಳಸು ಬಿದ್ದುದು ತೋಟಿಗಾರದೆ. ಜಲಧಿ ಮಧ್ಯದಲೂರ ಕಟ್ಟಿದೆ ವರಸ ಕೇಳೆಂದ. ಮಾವದೇವನ ಮುರಿದೊಡಾತನ ದೇವಿಯರು ಬಳಿಕೆಮ್ಮ ದೂರಿದರಾವಿಗಡ ಮಗಧಂಗೆ ಮಧುರೆಯ ಮೇಲೆ ದಂಡಾಯ್ತು. ನಾವು ನಾನಾ ದುರ್ಗದಲ್ಲಿ ಸಂಭಾವಿಸಿದೆವಾತನನು. ನಿಮ್ಮೊಡನಾವು ಕೂಡಿದೊಡಾತ ಮುನಿಯನೆ ಭೂಪ ಕೇಳೆಂದ. ಅರಸ 701 ವಂಶದ ಧರಣಿ ಪರುಮಾಗಧನ ಮನೆಯಲ್ಲಿ ಸೆರೆಯಲೈದರೆ ಬಿಡಿಸಬೇಕು ನಿರಂತರಾಯದಲ್ಲಿ. ದುರುಳನವ ಭಗದತ್ತ ಬಾಹ್ಲಿಕ ನರಕ ವೃದ್ಧ ಕ್ಷತ್ರ ಮೊದಲಾದರ ಸುಬಲ ಗರ್ವಿತರ ಸಂಖ್ಯಾತರ್ ಇಹರೆಂದ. ಅವರಿರಲಿ ಮತ್ತಿತ್ತಲೊತ್ತರದವನಿಪರು ಧಕ್ಕಡರು ಧರಣೀಧವರದೊಳಧಿಕ. ಅವರೊಳಧಿಕದ ವಠಾರರಗ್ಗದ ಚೀನ ಬೋಟಕರು. ರವಿಯುದಯಗಿರಿ ಶಿಖರದಲ್ಲಿ ಪಾರ್ಥಿವರು ದಕ್ಷಿಣ ಚೋಳ ಪಾಂಡ್ಯ ಪ್ರವರರದೆ ವಿಕ್ರಮ ಹಿರಣ್ಯ ಮದಾಂಧರವರಿಂದ. ಕಾಲಯವನ ದಂತವಕ್ರರು ರಾಜರಲ್ಲೆಲ್ಲ ಪರಮದುಷ್ಟರು. ಶಿಶುಪಾಲ ಪೌಂಡ್ರಕರು ನಮಗೆ ಸರಿಸಮಾನ ಬಲರು. ಹಂಸಡಿಬಿಕರು ಮಹಾನೀಚರು. ಮುರನೆನ್ನುವನು ಮನುಷ್ಯರಲ್ಲೇ ಅತಿ ಕ್ರೂರಿ. ಇವರೆಲ್ಲರ ಸಂಗತಿಯನ್ನು ಹೇಳುವುದಾದರೂ ಹೇಗೆ? ಇವರಲ್ಲಿ ಕೆಲವರನ್ನು ನಾನು ಸಂಹರಿಸಿದೆ, ಕೆಲವರನ್ನು ಸೋಲಿಗೆ ಗುರಿಪಡಿಸಿ ಭಂಗಗೊಳಿಸಿದೆ. ಎದುರಾಳಿಗೆ ಮಾರಿಯಂತಿರುವ ಜರಾಸಂಧನಾದರೂ ಪಕ್ಕಕ್ಕೆ ಸರಿಯುವವನಲ್ಲ, ಸುಮ್ಮನಿರುವವನೂ ಅಲ್ಲ. ನನಗೂ ಅವನಿಗೂ ಬಲವಾದ ವಿರೋಧ ಬಂದು ಕಲಹವಾಯಿತು. ಅವನ ಹಾವಳಿಯನ್ನು ತಾಳಲಾರದೆ ನಾನು ಸಮುದ್ರದ ಮಧ್ಯದಲ್ಲಿ ಊರನ್ನು ಕಟ್ಟಿಕೊಂಡೆ. ನಾವು ಕಂಸನನ್ನು ಸಂಹರಿಸಲು ಅವನ ಪತ್ನಿಯರಾದ ಅಸ್ಥಿ ಪ್ರಾಸ್ತಿಯರು ತಮ್ಮ ತಂದೆಯಾದ ಜರಾಸಂಧನ ಬಳಿಗೆ ಹೋಗಿ ದೂರಿದರು. ಜರಾಸಂಧನು ಮಧುರೆಯ ಮೇಲೆ ದಂಡೆತ್ತಿ ಬಂದನು. ನಾನು ಓಡಿ ಹೋಗಿ ಅನೇಕ ಕೋಟೆಗಳಲ್ಲಿ ಸೇರಿಕೊಂಡು ಅವನೊಡನೆ ಯುದ್ಧ ಮಾಡಿ ಓಡಿ ಹೋಗಿ ದ್ವಾರಕೆಯನ್ನು ಕಟ್ಟಿಕೊಂಡೆನು. ನಾನು ನಿಮ್ಮ ಜೊತೆಗಿದ್ದರೆ ಅವನು ನಿಮ್ಮ ಮೇಲೆ ಕೋಪಗೊಳ್ಳುವುದಿಲ್ಲವೇ? ಜರಾಸಂಧನ ಸೆರೆಯಲ್ಲಿ 101 ವಂಶದವರಿದ್ದಾರೆ. ಅವರನ್ನು ಬೇಗ ಬಿಡಿಸಬೇಕು. ಭಗದತ್ತ, ಬಾಹ್ಲಿಕ, ನರಕ, ವೃದ್ಧಕ್ಷತ್ರ ಮೊದಲಾದ ಬಲದಿಂದ ಗರ್ವಿತರಾದ ರಾಜರು ಲೆಕ್ಕವಿಲ್ಲದಷ್ಟು ಜನರಿದ್ದಾರೆ. ಅವರ ಸುದ್ದಿ ಇರಲಿ. ಉತ್ತರದಲ್ಲಿ ಅನೇಕ ಧೀರರಿದ್ದಾರೆ. ಅವರಲ್ಲಿ ಚೀನರು, ಬೋಟಕರು ಮಹಾಶೂರರು. ಪೂರ್ವಗಿರಿಯಲ್ಲಿ ಅನೇಕರು, ದಕ್ಷಿಣದ ಚೋಳ ಪಾಂಡ್ಯರು ಪರಾಕ್ರಮ, ಧನ, ಮದಗಳಿಂದ ಗರ್ವಿತರಾಗಿದ್ದಾರೆ. ಅಲ್ಲದೆ ಇನ್ನೂ ಮುಂದೆ ಒಂದಿಷ್ಟು ರಾಜರ ವಿಷಯವನ್ನು ಹೇಳುತ್ತೇನೆ ಕೇಳು.